ಆದರೂ ಏನೇ ಹೇಳಿ ಸಂಜೆ ಟೈಮು ಫ್ರೆಂಡ್ಸ್ ಮೀಟಾಗಿ ಕಾಫಿ ಕುಡಿತಾ ಹರಟೆ ಹೊಡಿತಾ ಇದ್ದರೆ ಅರ್ಧ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ನಿಮಗೂ ಇದು ನಿಜ ಅನಿಸಿದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಒಂದೊಳ್ಳೆ ತುಂತುರು ಮಳೆ ಶುರುವಾಯಿತು. ಸಂಜೆ ಟೈಮಲ್ಲಿ ಮಳೆ ಬರ್ತಾ ಇದ್ದರೆ ಒಳ್ಳೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ಸತ್ತಲ್ವಾ. ಸೊ ನಮ್ಮ ಹುಡುಗರನ್ನ ಕೇಳಿದೆ, ಮೈಸೂರಲ್ಲಿ ಸ್ನ್ಯಾಕ್ಸ್ಗೆ ಏನು ಫೇಮಸ್ ಅಂತ. ಹಂಗೆ ಅಂದ ತಕ್ಷಣ ಅವರೆಲ್ಲ ಹೇಳಿದ್ದು ಒಂದೇ ನೇಮು, ಅದೇ ಈ ಉಸ್ಮಾನ್ ಡ್ರೈ ಗೋಬಿ. ನಾನಂತೂ ಡ್ರೈ ಗೋಬಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರಾ ಅಂತ ಆಶ್ಚರ್ಯಪಟ್ಟೆ. ಸೊ ನಮ್ಮ ಬಾಯ್ಸ್ ಎಲ್ಲ ಬೈಕ್ ಎತ್ಕೊಂಡು ಆ ತುಂತುರು ಮಳೆಯಲ್ಲಿ ಉಸ್ಮಾನ್ ಡ್ರೈ ಗೋಬಿ ತಿನ್ನೋಣ ಅಂತ ಹೊರಟ್ವಿ. ಈ ಉಸ್ಮಾನ್ ಡ್ರೈ ಗೋಬಿ ಬಂದು ಮಹಾರಾಣಿ PU ಕಾಲೇಜ್ ಆಪೋಸಿಟಲ್ಲೇ ಇದೆ. ಇವಾಗ ಮೈಸೂರಿಗೆ ಬರೋ ಟೂರಿಸ್ಟ್ ಎಲ್ಲರೂ ಈ ಡ್ರೈ ಗೋಬಿ ಹುಡಿಕೊಂಡು ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ಇದು ಸಂಜೆ 6:30ಗೆ ಓಪನ್ ಆಗುತ್ತೆ. ಸಂಜೆ ಟೈಮಂತೂ ಇಲ್ಲಿ ಹೆವಿ ರಶ್ ಇರುತ್ತೆ. ಕ್ಯೂ ನಿಂತ್ಕೊಂಡು ಟೋಕನ್ ತಗೊಂಡು ಆಮೇಲೆ ಡ್ರೈ ಗೋಬಿ ಇಸ್ಕೊಂಡು ತಿನ್ನಬೇಕು ಇಲ್ಲಿ. ಇನ್ನು ಇಲ್ಲಿ ಒಳಗಡೆ ನೋಡಿದ್ರೆ ತುಂಬ ಕ್ಲೀನ್ ಆ್ಯಂಡ್ ಆರ್ಗನೈಸ್ ಆಗಿತ್ತು. ಎಲ್ಲನೂ ತುಂಬ ಚೆನ್ನಾಗಿ ಎಲ್ಲ ಜೋಡಿಸಿ ನೀಟಾಗಿ ಇಟ್ಟಿದ್ದಾರೆ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಎಲ್ಲನೂ ನೀಟಾಗಿ ಆರ್ಗನೈಸ್ ಆಗಿ ಇಟ್ಕೊಂಡಿದ್ದಾರೆ. ಡ್ರೈ ಗೋಬಿ ಜೊತೆ ನಿಮಗೆ ಇದೆಲ್ಲನೂ ಸೇರಿಸ್ಕೊಡ್ತಾರೆ. ಇನ್ನು ಇದರ ಓನರ್ ಹೆಸರು ಬಂದು ಆಬಿದ್ ಅಂತ, ಅವರ ಮಗನ ಹೆಸರು ಉಸ್ಮಾನ್ ಅಂತ. ಸೊ ಅಪ್ಪ ಮಗ ಇಬ್ಬರು ಸೇರಿ ಇದನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿ ಹೂಕೋಸೆಲ್ಲ ನೋಡಿದ್ರೆ ಒಳ್ಳೆ ಕ್ವಾಲಿಟಿನೇ ಇತ್ತು. ನೀಟಾಗಿ ವಾಶ್ ಮಾಡಿ ತೊಗೊಂಡು ಇದಕ್ಕೆ ಇವರ ಸೀಕ್ರೆಟ್ ಮಸಾಲಾನ ಹಾಕ್ತಾರೆ. ಎಲ್ಲ ಹೂಕೋಸ್ ಪೀಸಸ್ಗೂ ಕೋಟಿಂಗ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾರೆ ಇದನ್ನು. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾರೆ. ಇದು ನೋಡ್ಬೋದು, ಇವರು ತುಂಬ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಡೀಪ್ ಫ್ರೈ ಮಾಡೋದು. ಮಿನಿಮಮ್ ಒಂದು ಬ್ಯಾಚ್ ತಯಾರಾಗಿ ಎಲ್ಲರಿಗೂ ಕೊಡೋದಕ್ಕೆ ಅರ್ಧ ಗಂಟೆ ತೊಗೊತಾರೆ. ನಿಧಾನ ಆದ್ರೂ ಇವರು ಕುಕ್ಕಿಂಗಲ್ಲಿ ತುಂಬ ಡಿಸಿಪ್ಲಿನ್ ಅನಿಸುತ್ತೆ. ಎಲ್ಲನೂ ಆರ್ಗನೈಸ್ಡಾಗಿ ಹಿಂಗೆ ಮಾಡಬೇಕು ಅಂತ ಮಾಡ್ತಿದ್ದಾರೆ ಇಲ್ಲಿ. ಇನ್ನು ಒಂದು ಪ್ಲೇಟ್ ಡ್ರೈ ಗೋಬಿಗೆ ನಮಗೆ ನೋಡಿದ್ರೆ ಇದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಡ್ರೈ ಗೋಬಿ ಜೊತೆಗೆ ಇಲ್ಲಿ ಆನಿಯನ್ನು, ಸೌತೆಕಾಯಿ ಮತ್ತು ನಿಂಬೆಹಣ್ಣು ಹಾಕಿ ಕೊಡ್ತಾರೆ. ಒಳ್ಳೆ ಚಿಕನ್ ಕಬಾಬ್ ಸರ್ವ್ ಮಾಡೋ ಥರ ಸರ್ವ್ ಮಾಡ್ತಾರೆ ಇಲ್ಲಿ. ಬಟ್ ಅದೇ ಪ್ರೈಸ್ ಕಂಪೇರ್ ಮಾಡಿದ್ರೆ ಈ ಪ್ರೈಸ್ಗೆ ಇದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಕೆಲವರು ಅದಕ್ಕೇನೆ 2 ಪ್ಲೇಟ್ ಆರ್ಡರ್ ಮಾಡ್ಕೊಂಡು ತೊಗೊಂಡು ತಿಂತಾ ಇರ್ತಾರೆ. ಚೆನ್ನಾಗಿದೆ ಬ್ರೋ. ನಾವಿಲ್ಲಿ ರೆಗ್ಯುಲರ್ ಇದ್ದೀವಿ 5 ವರ್ಷದಿಂದ. ಮಧ್ಯದಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಹೋಗಿತ್ತು, ಈಗ ಪರವಾಗಿಲ್ಲ, ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀವಿ. ತುಂಬ ಒತ್ತಿದೆ ತೊಗೋಬೋದು. ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿದ್ದು ಉಸ್ಮಾನ್ ಡ್ರೈ ಗೋಬಿ ತಿನ್ನಲೇಬೇಕು ಅಂತ. 5 ಕಿಲೋಮೀಟರ್ನಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಎಲ್ಲ ಬಂದು ಒಂದ್ಸತಿ ಟ್ರೈ ಮಾಡಿ. ಸೊ ನೋಡೋದಕ್ಕಂತೂ ಸಖತ್ ಕ್ರಿಸ್ಪಿಯಾಗಿದೆ. ಫುಲ್ಲು ಗೋಬಿ ಅಂದರೆ ಕನ್ನಡದಲ್ಲಿ ಹೂಕೋಸನ್ನ ನೀಟಾಗಿ ಬಿಡಿಸಿ ಅದ್ರ ಲೇಯರ್ ಒಂದು ಕೋಟಿಂಗ್ ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಒಳ್ಳೊಳ್ಳೆ ಅವರ ಸೀಕ್ರೆಟ್ ಪುಡಿಗಳೆಲ್ಲ ಇದೆ, ಅದನ್ನೆಲ್ಲ ಹಾಕಿ ಒಂದು ಕೋಟಿಂಗ್ ಡ್ರೈ ಗೋಬಿನ ಕೊಟ್ಟಿದ್ದಾರೆ. ಅದ್ರ ಜೊತೆ ಈ ಮೆಣಸಿಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಈರುಳ್ಳಿ ಮತ್ತು ಸೌತೆಕಾಯಿ, ನಿಂಬೆಹಣ್ಣು ಚೆನ್ನಾಗಿ ಸರ್ವ್ ಮಾಡಿದ್ದಾರೆ. ಸೊ ಒಳಗಡೆ ಎಲ್ಲ ನೋಡಿದ್ವಿ ಮೇಕಿಂಗು ತುಂಬಾ ಆರ್ಗನೈಸ್ ಆಗಿ ತುಂಬಾ ಕ್ಲೀನಾಗಿ ಮಾಡಿದರು. ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಏನೋ ಅವ್ರ ಪ್ರೋಸೆಸಿಂಗ್ ಇಷ್ಟ ಆಯಿತು. ಸೊ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡೋದಕ್ಕಂತೂ ಸಖತ್ ಕ್ರಿಸ್ಪಿಯಾಗಿದೆ. ಸೊ ಈ ಮೆಣಸಿಕಾಯಿ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಸೊ ಸಖತ್ ಕ್ರಿಸ್ಪಿಯಾಗಿತ್ತು. ಫಸ್ಟ್ ಬೈಟ್ ಬಾಯಿಗೆ ಇಟ್ಟ ತಕ್ಷಣ ಆ ಚಟ್ನಿ ಜೊತೆ ಹೆಚ್ಕೊಂಡು ತಿಂದಿರೋದಕ್ಕಿಂತೂ ಸಖತ್ತಾಯಿತು ಟೇಸ್ಟು. ವರ್ತ್ ಅನಿಸುತ್ತೆ, ನಾಟ್ ಸೋ ಬ್ಯಾಡ್. ಕೆಲವರು ಚೆನ್ನಾಗಿಲ್ಲ ಅಂತಿದ್ರು, ಕೆಲವರು ಚೆನ್ನಾಗಿದೆ ಅಂತಿದ್ರು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಾನು ಡ್ರೈ ಗೋಬಿ ಇದೇ ಫಸ್ಟ್ ಟ್ರೈ ಮಾಡಿರೋದು. ನಮ್ಮ ಕಡೆ ಎಲ್ಲ ಮಾಮೂಲಿ ಗೋಬಿ ಮಂಚೂರಿ ಮಾಡ್ತಾರಲ್ಲ, ಅದರಲ್ಲಿರೋ ಡ್ರೈ ಗೋಬಿ ತಿಂದಿದ್ವಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ಫಾರ್ ಬೆಟರ್. ಚೆನ್ನಾಗಿದೆ, ವರ್ತ್ ಟ್ರೈ ಅಂತ ಹೇಳ್ಬೋದು. ನೀವು ಮೈಸೂರು ಕಡೆ ಬಂದಾಗ ಮಿಸ್ ಮಾಡ್ದೆ ಉಸ್ಮಾನ್ ಗೋಬಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ.